ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನಮ್ಮ ಕುಟುಂಬವನ್ನು ಕಾಪಾಡುವಂಥ ಸೂರ್ಯದೇವನಲ್ಲಿ ನಿತ್ಯವೂ ಕೂಡ ಸೂರ್ಯ ನಮಸ್ಕಾರದೊಂದಿಗೆ ನಾವು ಪ್ರಾರ್ಥನೆ ಮೂಲಕ ಈ ರೀತಿ ಮಾಡಿದರೆ ನಿತ್ಯ ನಾವೇನು ಮಾಡಿದ್ರು ಕೂಡ ಇಲ್ಲ, ನಿಮ್ಮ ಮಳಿಗೆ ಮೇಲೆ ಹೋಗಿ ದಿನನಿತ್ಯ ಒಂದು ಮಾಡಿ ನೋಡಿ. 1 ವರ್ಷದೊಳಗಡೆ ನಿಮ್ಮ ಸಕಲ ಆರೋಗ್ಯದ ಸಂಪತ್ತು ನಿಮ್ಮದಾಗ್ತದೆ, ಮನೆಯಲ್ಲಿ ಶಾಂತಿ ನೆಲೆಸ್ತದೆ, ಭಗವಂತನ ಇಚ್ಛೆಯಂತೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತವೆ. ಬಹುಮುಖ್ಯವಾಗಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಒಳ್ಳೆಯ ಆಹ್ಲಾದಕರ ವಾತಾವರಣ ಬರ್ತದೆ, ಮನಃಶಾಂತಿ ಸಿಗುತ್ತದೆ. ಇವತ್ತು ಜೀವನದಲ್ಲಿ ಮನಃಶಾಂತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಮನಸ್ಸು ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಚೆನ್ನಾಗಿರ್ತವೆ. ಆವಾಗ ನಮ್ಮ ಆರೋಗ್ಯ ಸುಧಾರಿಸ್ತದೆ, ಮಾನಸಿಕ ಒತ್ತಡ ದೂರ ಆಗ್ತದೆ. ಈ ಭಗವಂತ ಸೂರ್ಯದೇವನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಲಭಿಸ್ತದೆ. ವಿಶ್ರಾಂತಿ ಉಸಿರು ತೆಗೆದುಕೊಂಡು ಒಂದೊಂದೇ ಕೌಂಟ್ ಪ್ರಕಾರ 1 ರೌಂಡ್ ಹಲ್ಲೆಗೆ ಹಾಗೆ ಮಾಡ್ತಾ ಹೋಗಿ. ಪೊಸಿಷನ್, ನಮಸ್ಕಾರ ಮಧ್ಯದಲ್ಲಿ 1, 2 ಕೈಗಳು ಉಸಿರು ತೆಗೆದುಕೊಳ್ತಾ ಮೇಲೆ 2, ಮುಂದಕ್ಕೆ ಬಾಗಿ 3, 1 ಕಾಲು ಹಿಂದೆ ಮುಂದೆ ಮಾಡ್ಕೊಳ್ಳಿ ಏಕಪಾದ ಪ್ರಣಿಪತಾಸನದಲ್ಲಿ. 4, ಮತ್ತೊಂದು ಕಾಲು ಹಿಂದಕ್ಕೆ. 5, ಸಾಷ್ಟಾಂಗಾಸನ. 6, ಭುಜಂಗಾಸನ. ಭುಜಂಗ ಅರ್ಧಕ್ಕೆ ಬಾಡಿ ಬೆಂಡ್ ಮಾಡಿ ಆಕಾಶ ನೋಡಿ. ಥೈರಾಯ್ಡ್ ಗ್ರಂಥಿಗೆ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಗ್ಲಾಂಡ್ಗಳು ಆಕ್ಟಿವ್ ಆಗ್ತವೆ. 7, ಭೂಧರಾಸನ. ವೆರಿ ಗುಡ್. 8, ಏಕಪಾದ ಪ್ರಣಿಪತಾಸನ. ಬಲಗಾಲ ಮುಂದಕ್ಕೆ, ಮಂಡೆ ಊರಬೇಕು, ಸ್ವಲ್ಪ ಮುಖ ಮೇಲೆತ್ತಬೇಕು. ಇದು ಮಂಡೆ ಹಚ್ಚಿ, ಮುಖ ಮೇಲೆತ್ತಿ ಹಾಗೆ ಸ್ಟ್ರೆಚಿಂಗ್ ಇರಲಿ. 9, ಪಾದ ಹಸ್ತಾಸನ. ಕಾಲುಗಳ ನೇರವಾಗಿರಲಿ, ಮೂಗನ್ನು ಹಸ್ತಗಳನ್ನು ಮುಟ್ಟಿಸಿ, ಭೂಮಿಗೆ ಹಸ್ತಗಳನ್ನು ಮುಟ್ಟಿಸಿ ಮೂಗನ್ನು ಮಂಡೆಗೆ ಮುಟ್ಟಿಸುವಂಥ ಪ್ರಯತ್ನಶೀಲತೆ ಆಗಲಿ. ಇದರಿಂದ ಬಹುದೊಡ್ಡದಾದಂಥ ಲಾಭ ಇದೆ. 5 ಕಿಲೋಮೀಟರ್ ಅಷ್ಟು ಓಡಿದಷ್ಟು ಲಾಭ ಸಿಗ್ತದಂತೆ ಈ ಪಾದಹಸ್ತಾಸನ. ಕರೆಕ್ಟ್ ನೀವು ಸ್ಟೇಟ್ ಮಾಡಿದರೆ. ಓಕೆ, ಕೊಟ್ರೆ ಸರ್ ನೇರ ಮಾಡಿದ್ದಾರೆ. ಒಂದು ಕಾಲು ಪೂರ ನೇರ ಸ್ಟ್ರಚ್ ಇರಲಿ, ಹಸ್ತಗಳು ಹತ್ತಿರಲಿ. 10, ಊರ್ಧ್ವಾಸನ. ಬ್ಯಾಕ್ ಸ್ಟ್ರೆಚ್. ಸಾಧ್ಯವಾದಷ್ಟು ಇದೇ ವಿಸ್ತಾರ ಮಾಡಿ ನಮ್ಮ ಲಂಗ್ಸ್ಗಳಿಗೆ ಸಂಪೂರ್ಣ ಗಾಳಿ ಕೊಡಿ. ಹೃದಯ ಆಗಿರಲಿ, ರಿಲ್ಯಾಕ್ಸ್. ಪೊಸಿಷನ್. ಮತ್ತೆ ಓಂ